ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಪ್ಯಾಟರ್ನ್ ಅನ್ನು ನಿಮ್ಗೆ ಇನ್ಫಾರ್ಮ್ ಮಾಡಕ್ಕಿದ್ದೀನಿ. ನನ್ನ 1,000 ದಿನದ ನಿಫ್ಟಿ ಚಾರ್ಟ್ ಅನಾಲಿಸಿಸ್ ಇಂದ ಕಂಡುಹಿಡಿದುವಂತ ವಿಚಾರ. ಓಕೆನಾ? ಈ ಒಂದು ಪ್ಯಾಟರ್ನ್ ನಿಫ್ಟಿ ಯಾವತ್ತು ಒಂದು 80 to 85% ಮಾಡೇ ಮಾಡುತ್ತೆ. ಅಂದ್ರೆ ನಿಮ್ಗೆ 20 ದಿವಸ ಟ್ರೇಡಿಂಗ್ ಅಲ್ಲಿ ತಿಂಗಳಲ್ಲಿ ಅದರಲ್ಲೊಂದು 15-16 ದಿವಸ ಈ ಪ್ಯಾಟರ್ನ್ ಬರ್ತಾ ಇರುತ್ತೆ. ಈ ಪ್ಯಾಟರ್ನ್ ಬಂತಂದ್ರೆ ಮಿಸ್ ಮಾಡಬೇಡಿ. ಈ ಪ್ಯಾಟರ್ನ್ ಅನ್ನ ಹೇಗ್ ಟ್ರೇಡ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನ ಕೇಳಿ. ಯಾವುದೇ ರೀತಿಯ ಇಂಡಿಕೇಟರ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಮೊದಲಿಂದ ನನಗೆ ಇಂಡಿಕೇಟರ್ ಆಗಲ್ಲ. ಸೊ ಯಾವುದೇ ಇಂಡಿಕೇಟರ್ ನ ಯೂಸ್ ಮಾಡಲ್ಲ, ಯಾವುದೇ ರೀತಿಯ ಪ್ರೈಸ್ ಆಕ್ಷನ್ ಏನಿಲ್ಲ, ಸಿಂಪಲ್ ಒಂದು ಪ್ಯಾಟರ್ನ್ ಮಾತ್ರ. ಈ ಒಂದು ಪ್ಯಾಟರ್ನ್ ಅನ್ನ ನಿಮ್ಮ ಕಣ್ಣಿಗೆ ಹಚ್ಚು ಬಿದ್ದಂಗೆ ಬಿತ್ತಂದ್ರೆ ಸಾಕು, ನಿಮ್ಗೆ ಆ ಪ್ಯಾಟರ್ನ್ ಕಣ್ಣಿಗೆ ಕಾಣ್ತಾ ನೀವು ಎಂಟ್ರಿ ಆಗಿ. ಇದು ನಿಫ್ಟಿ ಬಿಗ್ ಟ್ರೇಡ್ಗಳಿಗೂ ಕೊಡುವಂಥದ್ದು. ಯಾವ ಇನ್ಸ್ಟಿಟ್ಯೂಟ್ ಅವರು ಹೇಳ್ಕೊಡ್ತಾ ಇಲ್ಲ, ಯಾವುದೇ ಒಂದು ಯಾವ್ದು ಕೋರ್ಸ್ ಅಲ್ಲೂ ಸಹ ಇದನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಬಟ್ ಇದು ತುಂಬಾ ಸಿಂಪಲ್ ಬಟ್ ಮೋರ್ ಪವರ್ಫುಲ್. ಸೊ ಇದನ್ನ ಮಿಸ್ ಮಾಡದೆ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡ್ತಾ ಹೋಗಿ ಕೊನೆಗೆ ನನಗೆ ಅದು ಅರ್ಥ ಆಗ್ಲಿಲ್ಲ ಅಂತ ನೀವು ಹೇಳ್ಬೇಡಿ. ನೀವು ಸ್ಕಿಪ್ ಮಾಡದೆ ನೋಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಟ್ಟಿರ್ತೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನನಗೆ ಬೇಕಾಗಿದ್ದು ನಿಮ್ಮಿಂದ ಎರಡೇ ವಿಚಾರ. ಒಂದು, ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಮುಂದೆನೂ ತರ್ತಾ ಇರ್ತೀವಿ. ಸೊ ದಟ್ ನಿಮಗೆ ನಿಫ್ಟಿಯ ಫುಲ್ ಜುಟ್ಟು ನಿಮ್ಮ ಕೈಗೆ ಸಿಗಬೇಕು. ಅಲ್ಲಿವರೆಗೆ ನಮ್ಮ ಪ್ರಯತ್ನ ಮಾಡ್ತಾನೆ ಇರ್ತೀವಿ, ನಿಮ್ಮನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ. ಒಂದು ಬುಕ್ಕು, ಒಂದು ಪೆನ್ನು ರೆಡಿ ಇಟ್ಕೊಳ್ಳಿ. 7 ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ ಕರ್ಣನ್ ಜಾತಿಯವರು, ಬಿಟ್ಟ ಬಾಣ ಮತ್ತೆ ಮುಟ್ಟಲ್ಲ. ಒಂದ್ಸಲಿ ನೋಡಿದ ವಿಡಿಯೋ ಮತ್ತೆ ನೋಡಲ್ಲ. ಸೊ ಹಂಗಿದ್ದಾಗ ಏನಾಗುತ್ತೆ, ನಮಗೆ ತಿರ್ಗಾ ನೋಡಿ ರಿವೈಂಡ್ ಮಾಡಿ ನೋಡೋಷ್ಟು ತಾಳ್ಮೆ ಇಲ್ಲ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಒಂದು ಪೆನ್ನು ಪುಸ್ತಕ ಇಟ್ಕೊಂಡು ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಓಕೆನಾ? ರೈಟ್, ಬನ್ನಿ ಚಾರ್ಟ್ಗೆ ಹೋಗೋಣ. ನೋಡಿ, ಇದು ಚಾರ್ಟ್. ಓಕೆನಾ? ಈ ಚಾರ್ಟ್ ಅಲ್ಲಿ ನಿಮಗೆ ಏನ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ಎಲ್ಲಾರು ಹೇಳಿರ್ತಾರೆ ಅಂತ ಅನ್ಕೊಂತೀರಿ. ಏನು? ಡಬಲ್ ಬಾಟಮ್, ಟ್ರಿಪಲ್ ಬಾಟಮ್, ಇದು ಪ್ಯಾಟರ್ನ್ ಆಯ್ತಾ? ಅಥವಾ ಈ ರೀತಿ ಡಬಲ್ ಟಾಪ್, ಟ್ರಿಪಲ್ ಟಾಪ್ ಪ್ಯಾಟರ್ನ್. ಸರಿ, ಇದು 2 ಪ್ಯಾಟರ್ನ್ ಅಂತ ನಾವು ಹೇಳ್ತೀವಿ, ಕರೆಕ್ಟ್. ಆದರೆ ನೀವು ಇದನ್ನ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಿದ್ದೀರಾ? ಇದು ಎಲ್ಲಾಗತ್ತೆ? ಒಂದು. ಎರಡನೇದು, ಇದು ಆಗಬೇಕಾದ್ರೆ ಏನೆಲ್ಲ ಸಿಗ್ನಲ್ ಕೊಟ್ಟು ಮಾಡುತ್ತೆ, ಇದು ಎರಡನೇದು. ಅದಾದ್ಮೇಲಿಂದ ಇದು ಬಂತಂದ್ರೆ ನಾವು ಎಲ್ಲ ಎಂಟ್ರಿ ಆಗಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಹೇಗೆ ಅದನ್ನ ಉಪಯೋಗ ಮಾಡ್ಕೊಬೇಕು, ಎಲ್ಲ ಡೀಟೇಲ್ ತಿಳ್ಕೊಬೇಕು ತಾನೆ. ಸೊ ಅರ್ಜೆಂಟ್ ಮಾಡ್ಕೊಬೇಡಿ, ಪ್ರೀ ಜಡ್ಜ್ಮೆಂಟ್ಗೆ ಹೋಗ್ಬೇಡಿ. ನಮ್ಮ ಮೈಂಡ್ ಏನ್ ಗೊತ್ತಾ, ಇದು ಹಿಂಗೆ ಮುಗ್ದೋಯ್ತು, ಆಮೇಲೆ ನಾವು ಅದೇನು ಮಾಡಕ್ ಹೋಗಲ್ಲ. ಸೊ ಅದನ್ನ ಮಾಡಬೇಡಿ. ಸೊ ಸಿಂಪಲ್ ಆಗಿ ಇಟ್ಕೊಳ್ಳಿ. ಫಸ್ಟ್ ಮೈಂಡ್ ಅನ್ನ ಫ್ರೀಗೆ ಇಟ್ಕೊಳ್ಳಿ. ಫ್ರೀ ಆಗಿ ಬಿಟ್ರಿ ಅಂತಾದ್ರೆ ನಿಮ್ಮ ಮೈಂಡು ಆರಾಮಾಗಿರುತ್ತೆ. ಓಕೆನಾ? ನೋಡಿ, ಈಗ ಡಬಲ್ ಬಾಟಮ್, ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಚಾರ್ಟ್ ಮೂವ್ ಆಗ್ಬೇಕಂದ್ರು ಅದು ಒಂದ್ಸಲಿ ಬೈ ಮಾಡಿದ ಜಾಗದಿಂದ ಮತ್ತೆ ಅದೇ ಜಾಗಕ್ಕೆ ಒಂದ್ಸಲಿ ಬಂದು ಮತ್ತೆ ತಿರ್ಗಾ ಹೋಗುತ್ತೆ. ಯಾಕೆ ಇದು 2 ಸಲ ಬರುತ್ತೆ ಅಥವಾ ಕೆಲವು ಸಲ 3 ಸಲ ಬರುತ್ತೆ? ಯಾಕೆ ಬರುತ್ತೆ? ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಬೈ ಆಗ್ಬೇಕಂದ್ರೆ ಏನಾಗಿರುತ್ತೆ ಹೇಳಿ, ಇಲ್ಲಿ ತುಂಬಾ ಆರ್ಡರ್ ಅನ್ನ ಪ್ಲೇಸ್ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಈ ಆರ್ಡರ್ ಪ್ಲೇಸ್ ಆಗಿದ್ದು ಟೋಟಲ್ ಆಗಿ ಒಂದೇ ಸಲಿಗೆ ಎಕ್ಸಿಕ್ಯೂಟ್ ಆಗಲ್ಲ. ಒಂದೇ ಸಲ ಎಕ್ಸಿಕ್ಯೂಟ್ ಆಗ್ಲಿಲ್ಲ ಅಂದಾಗ ಏನಾಗುತ್ತೆ, ಅದನ್ನ ತಿರ್ಗಾ ತಗೊಳಕ್ಕೆ ಅಂತ ಮಾರ್ಕೆಟ್ ಬಂದು ತಿರ್ಗಾ ಆರ್ಡರ್ ಅನ್ನ ಫಿಲ್ ಮಾಡ್ಕೊಂಡು ತಿರ್ಗಾ ಹೋಗುತ್ತೆ. ಆರ್ಡರ್ ಫಿಲ್ ಮಾಡ್ಕೊಂಡು ಹೋಗಿದ್ ಕಂಪ್ಲೀಟ್ ಆಯ್ತು ಅಂದ್ರೆ ಅದು ಕಂಟಿನ್ಯೂಷನ್ ಹೋಗುತ್ತೆ. ಸೊ ನಾವು ಅದನ್ನ ಎನ್ ಪ್ಯಾಟ್ರನ್ ಅಂತ ಕರೀತಾರೆ, ಕರೆಕ್ಟ್ ಅಲ್ವಾ? ಈಗ ಬಂದು ಹೋದ್ರೆ ಅದು ಎನ್ ಪ್ಯಾಟ್ರನ್ ಅಂತ ಆಗುತ್ತೆ. ಆರ್ಡರ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಬಂದು ಮತ್ತೆ ಹೋಗುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ಇದು ಟೋಟಲ್ ಸೈಡ್ ವೇಸ್ ಇದೆ ಇವತ್ತು ಮಾರ್ಕೆಟ್ ಅಂತ. ಆದ್ರೆ ಸೈಡ್ ವೇಸ್ ಅಲ್ಲೂ ಒಂದು ಅರ್ಥ ಇರುತ್ತೆ. ಅದು ಸೈಡ್ ವೇಸ್ ಅಲ್ಲೂ ಸಹ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಫಿಲ್ ಆದ್ಮೇಲಿಂದ ಮೂವ್ ಆಗುವಂತಹ ಅರ್ಥ ಕೊಡ್ತಿರುತ್ತೆ. ನಾವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಅವಾಗ ನಮ್ಗೆ ಕ್ಲಿಯರ್ ಆಗಿ ಡೈರೆಕ್ಷನ್ ಸಿಗುತ್ತೆ. ಓಕೆನಾ? ಈಗ ನೋಡಿ, ಇದನ್ನ ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಅಂದ್ರೆ ಅದನ್ನ ವ್ಯಾಲಿಡ್ ಅಂತ ಹೇಳೋದಿಲ್ಲ. ಅದು ಆಗುವಂತಹ ಜಾಗದಲ್ಲಾದ್ರೆ ಮಾತ್ರ ಅದಕ್ಕೆ ವ್ಯಾಲಿಡ್ ಅಂತ ಹೇಳ್ತೀವಿ. ಯಾವುದೆಲ್ಲ ವ್ಯಾಲಿಡ್ ಜಾಗ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರೋದೇನಂತ ಹೇಳಿದ್ರೆ ಯೂನಿವರ್ಸಲ್ ಲೈನ್. ಯೂನಿವರ್ಸಲ್ ಲೈನ್ ಅಂದ್ರೆ ಏನು ಅಂತ ವಿಡಿಯೋ ಆಲ್ರೆಡಿ ಮಾಡಿದೀವಿ. ಗೊತ್ತಿಲ್ದಿದ್ದವ್ರು ತಿರ್ಗಾ ಒಂದ್ಸಲ ವಿಡಿಯೋ ನೋಡಿ, ಅದಕ್ಕೆ ಬೇಕಾಗುವ ಐ ಬಟನ್ ಅಲ್ಲಿ ನಾವು ಆ ವಿಡಿಯೋದ ಲಿಂಕ್ ಅನ್ನ ಹಾಕಿರ್ತೀವಿ. ಯೂನಿವರ್ಸಲ್ ಲೈನ್, ಅದಕ್ಕೆ ನಾವು ವಿಡಿಯೋದಲ್ಲಿ ಏನ್ ಹೇಳಿದೀವಿ ಅಂದ್ರೆ, ಯಾರು ಹಿತವರು ಈ 5ರಲ್ಲಿ ಅಂತ ಕೇಳಿ ವಿಡಿಯೋ ಮಾಡಿದೀವಿ. ಆ ವಿಡಿಯೋ ನೋಡಿ ನಿಮ್ಗೆ ಯೂನಿವರ್ಸಲ್ ಲೈನ್ ಅರ್ಥ ಆಗುತ್ತೆ. ಅದು ಆ ಜಾಗದಲ್ಲಿ ಆಗಿರ್ಬೇಕು. ಎರಡನೇದು, ನಮ್ಮ 12 ಗಂಟೆ ಝೋನ್. ನಿಮ್ಗೆ ನಮ್ಮ 12 ಗಂಟೆ ಝೋನಿನ ಪವರ್ ಗೊತ್ತಿದೆ. 12 ಗಂಟೆ ಝೋನ್ ಅಂದ್ರೆ ಏನು ಅಂತ ನಿಮ್ಗೆ ಕ್ಲಾರಿಟಿ ಇದೆ.
ಆ 12 ಗಂಟೆ ಝೋನ್ ಅನ್ನ, ಅದಕ್ಕೂ ಅಷ್ಟೇ ಡಿಟೇಲ್ಡ್ ವಿಡಿಯೋ ಇದೆ ಹೊಸದಾಗಿ ನೋಡೋರಿಗೆ. ಆ 12 ಗಂಟೆ ಝೋನು ನಮಗೆ ವ್ಯಾಲಿಡ್ ಪಾಯಿಂಟ್, ಅಲ್ಲಿ ಈ ಪ್ಯಾಟ್ರನ್ ಫಾರ್ಮ್ ಆಗಬೇಕು. ಅಂಡ್ ಮೂರನೇದು ಮೇನ್ ಜಾಗ ಎಲ್ಲಿ ಅಂತ ಹೇಳಿದ್ರೆ ನಮ್ಮ 1 hour ಝೋನ್. ಈ 3 ಜಾಗದಲ್ಲಿ ಆಗ್ತಿದ್ರೆ ನೀವು ಅದನ್ನ ಕನ್ಫರ್ಮ್ ಆಗಿ ತಕೊಬಹುದು. ಈ 3 ಜಾಗ ಆಗಿರ್ಲಿಕ್ಕೆ ಹೋಗಿ ನಾನು ಹೇಳ್ತಾ ಇರೋದು ಇದು 85% ಅಂದ್ರೆ 20 ಟ್ರೇಡಿಂಗ್ ಡೇಸ್ ಅಲ್ಲಿ ಒಂದು 15-16 ದಿವಸ ಈ ಪ್ಯಾಟ್ರನ್ ಆಗ್ತಾ ಇರುತ್ತೆ. ನೀವು ಜಸ್ಟ್ ನಿಮ್ಮ ಗಮನ ಅದಕ್ಕೆ ಬಿಟ್ರಾಯ್ತು, ಹೌದಲ್ಲ ಆಗ್ತಿದೆಯಲ್ಲ ಅಂತ, ನೀವು ಅದನ್ನ ಗಮನಿಸಲ್ಲ. ಅದಕ್ಕೋಸ್ಕರ ಈ 3 ಜಾಗದಲ್ಲಿ ಆದಾಗ ನೀವು ಆರಾಮಾಗಿ ತಕೊಬಹುದು. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಟೈಮ್ ಫ್ರೇಮು 15 ನಿಮಿಷನೇ ಇರಬೇಕು, ಅದಕ್ಕಿಂತ ಕಮ್ಮಿ ಇರಬಾರ್ದು. ನೀವು ಟ್ರೇಡಿಂಗ್ ಮಾಡೋದಕ್ಕೆ 15 ನಿಮಿಷ ಟೈಮ್ ಫ್ರೇಮ್ ಅನ್ನೇ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಪ್ಯಾಟ್ರನ್ ಆಗೋವರೆಗಾದ್ರೂ 15 ನಿಮಿಷದಲ್ಲಿ ಇರಬೇಕು. 15 ನಿಮಿಷ ಪ್ಯಾಟ್ರನ್ ಆದ್ಮೇಲಿಂದ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ನೀವು 1 ನಿಮಿಷದಾಗ ಬೇಕಾದ್ರೆ ಬನ್ನಿ, ಅದೇ ಬೇರೆ ಪ್ರಶ್ನೆ. ಆದ್ರೆ ಪ್ಯಾಟ್ರನ್ ಫಾರ್ಮ್ ಆಗೋವರೆಗೂ ನೀವು 15 ಮಿನಿಟ್ಸ್ ಅಲ್ಲೇ ಇರಬೇಕು. ಇದು ಯಾವುದೇ ಕಾರಣಕ್ಕೆ ಟೈಮ್ ಫ್ರೇಮ್ ಅನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಇದೆರಡನ್ನ ಯೂಸ್ ಮಾಡಿಕೊಂಡು ನೀವು ಇದನ್ನ ಮಾಡ್ಬೋದು. ಅದು ಹೇಗಾಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಸ್ಯಾಂಪಲ್ಸ್ ತೋರಿಸ್ತೀನಿ. ಫಸ್ಟ್ ಯಾವ್ದಾದ್ರು ಹಳೇದನ್ನ ತೆಗಿಯೋಣ, ರ್ಯಾಂಡಮ್ ಆಗಿ ತೆಗಿಯೋಣ. ಓಕೆ, ಸೆಪ್ಟೆಂಬರ್ 9ನೇ ತಾರೀಕು. ಎಸ್, ನೋಡಿ ಇಲ್ಲಿ 1 hour ಝೋನ್, 1 hour ಝೋನಿನ ಲೋ ಪಾಯಿಂಟ್ ನೋಡಿ. 1 hour ಝೋನಿನ ಲೋ ಪಾಯಿಂಟ್ ಕರೆಕ್ಟ್ ಅಲ್ವಾ? ಇದು 1, 2, 3, 4 1 hour ಝೋನ್, ಫಸ್ಟ್ 1 hour ಝೋನ್ ಕರೆಕ್ಟಾ? ಈ ಲೋ ಪಾಯಿಂಟ್ ಆದ್ಮೇಲಿಂದ ನೋಡಿ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಇಲ್ಲಿ 1 hour ಆಯ್ತು, ಇಲ್ಲೇ ಬೇಸ್ ಮಾಡ್ತಾ ಇದ್ದಾನೆ, ಕ್ಲಿಯರ್ ಆಯ್ತು. ಬಟ್ ನಮ್ಗೆ ತಿರ್ಗಾ ಕನ್ಫರ್ಮೇಶನ್ಗೆ ತಿರ್ಗಾ ಒಂದ್ಸಲಿ ಬಂದು ಇಲ್ಲಿ ಟಚ್ ಮಾಡಿ ಹೊರಟ, ಕರೆಕ್ಟ್ ಅಲ್ವಾ? ಸೊ ಈ ಪ್ಯಾಟ್ರನ್ ಅಲ್ಲಿ ಅವನು 2 ಸಲ ಈ ರೀತಿ ಬಂದಿದ್ದಾನೆ, ಆಮೇಲಿಂದ ಹೋಗಿದ್ದಾನೆ. ಆವಾಗ ನಾವು ಈಗ ಎಲ್ಲಿ ಎಂಟ್ರಿ ಆಗೋದು? ನಿಮಗೆ ಇದರನ್ನ ಬ್ಯಾಕ್ ಟೆಸ್ಟ್ ಮಾಡಿ ಮಾಡಿ ಕಾನ್ಫಿಡೆಂಟ್ ಬಿಲ್ಡ್ ಆಗೋವರೆಗೆ, ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗೋವರೆಗೆ ನೀವು ಸ್ವಿಂಗ್ ಬ್ರೇಕ್ಗೆ ತಗೊಳ್ಳಿ. ಓಕೆನಾ? ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗೋವರೆಗೆ ಸ್ವಿಂಗ್ ಬ್ರೇಕಲ್ಲಿ ತಗೊಳ್ಳಿ. ಕಾನ್ಫಿಡೆಂಟ್ ಬಿಲ್ಡ್ ಆದ ಮೇಲೆ ನೀವು ಇಲ್ಲೇ ತಗೊಬೋದು. ಓಕೆನಾ? ನೀವು ಇಲ್ಲೇ ತಗೊಬೋದು, ಅದು ಕರೆಕ್ಟಾಗಿ ಹೋಗುತ್ತೆ. ನಿಮ್ಮ ನೋಡಿ, ಹೇಳೋದಕ್ಕೆ ನಾವು ಸ್ಟ್ರಾಟಜಿ ಪ್ಯಾಟರ್ನ್ ಎಲ್ಲ ಹೇಳ್ತೀವಿ ಸರಿ, ಅರೆ ನಾವು ಹೇಳಿದ್ವಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಅಲ್ಲಿ ತಗೊಳಕ್ಕೆ ಧೈರ್ಯ ಬರಬೇಕಲ್ವಾ? ಸೊ ಆ ಧೈರ್ಯ ಬರ್ಬೇಕಂತ ಹೇಳಿದ್ರೆ ಫಸ್ಟ್ ಏನಾಗಬೇಕು, ನೀವು ಆ ಪ್ಯಾಟರ್ನ್ ಅನ್ನ ಬ್ಯಾಕ್ ಟೆಸ್ಟಿಂಗ್ ಎಷ್ಟು ಮಾಡಿರ್ತೀರೋ ಅಷ್ಟೇ ಫ್ರಂಟ್ ಟೆಸ್ಟ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ರನ್ ಆಗ್ತಿರ್ಬೇಕಾದ್ರೆ ನೀವು ಆ ಲೈನ್ ಹಾಕಿ ನೋಡ್ಬೇಕು, ಓ ಆಗ್ತಾ ಇದೆ ಅಂತ, ಕರೆಕ್ಟ್ ಅಲ್ವಾ? ಅವಾಗ ಮಾತ್ರ ನಿಮ್ಗದು ಅರ್ಥ ಆಗೋದು, ಓ ಆಗ್ತಾ ಇದೆ, ಇದನ್ನ ಯೂಸ್ ಮಾಡಬೇಕು ಅಂತ. ನೋಡಿ, ಯಾವ ಇಂಡಿಕೇಟರ್ ಇಲ್ಲ, ಏನು ಇಲ್ಲ, ಸಿಂಪಲ್ ಆಗಿ ಹೋಗ್ತಾ ಇರುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಡೇ ನೋಡೋಣ. ಒಂದು 4-5 ದಿವಸ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆವಾಗ ನೋಡಿ ಈಗ ಏನಾಗುತ್ತೆ, ಇದರಲ್ಲಿ ಪ್ರಕಾರವಾಗಿ ನಮ್ಗೆ ಸ್ವಿಂಗ್ ಬ್ರೇಕ್ ಆದಾಗ ನೀವು ಇಲ್ಲಿ ಬೈ ಮಾಡ್ಬೋದು. ಸ್ವಿಂಗ್ ಬ್ರೇಕ್ ಅಲ್ಲಿ ಬೈ ಮಾಡಿದ ಮೇಲೆ ರೀಟೆಸ್ಟ್ 2ನೇ ಸಲ ಬಂದು ಹೋದ ಮೇಲೆ ನೀವು ಬೈ ಮಾಡಿದ್ರು ಅದು ಮತ್ತೆ ಮೂಮೆಂಟಮ್ ಅನ್ನ ಮೇಲ್ಗಡೆನೆ ಕೊಟ್ಟಿದೆ. ಓಕೆನಾ? ಈಗ ನೆಕ್ಸ್ಟ್ ಡೇ ಯಾವ್ದಾರು ನೋಡಿ, ಅದರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಈಗ ಇಲ್ಲೇನಾಗಿದೆ ಪ್ಯಾಟ್ರನ್, 1 hour ಝೋನು ಇಲ್ಲಿದೆ ನೋಡಿ, 1 hour ಝೋನ್ ಇಲ್ಲಿದೆ, 1, 2, 3, 4. ಸೊ 4. ಓಕೆ, 1, 2, 3, 4 ಕ್ಯಾಂಡಲ್ ನೋಡಿ. ಇಲ್ಲೇನಾಯ್ತು, ಬ್ರೇಕ್ ಆಯ್ತು, 1 hour ಝೋನ್ ಒಳಗಡೆ ಹೋಗ್ಲಿಲ್ಲ, ಬ್ರೇಕ್ ಆಯ್ತು, ಮತ್ತೆ ಫಾಲ್ ಬಂತು. ಸೆಕೆಂಡ್ ಟೈಮಿಗೆ ಬರಲಿಲ್ಲ. ಸೊ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬರಲಿಲ್ಲ. ಸೊ ಅವತ್ತು ನಮ್ಗೆ ಆ ಪ್ಯಾಟ್ರನ್ ಸಿಗ್ಲಿಲ್ಲ. ಓಕೆ ಫೈನ್. ಆಕ್ಚುಲ್ ಆಗಿ ಇದು ಶಾರ್ಟ್ ಆಗಿದೆ, ಇಲ್ಲಿಂದ ಫಾಲ್ ಆಗಿದ್ದು ಒಂದ್ಸಲಿ ರೀಟೆಸ್ಟ್ ಮಾಡ್ಕೊಂಡು ಈ ರೀತಿ ಬಿದ್ದಿದೆ. ಸೊ ನಾವು ಇಲ್ಲಿ ಈ ಪ್ಯಾಟರ್ನ್ ಅನ್ನು ಇಲ್ಲಿ ಇಟ್ಕೊಬಹುದು. ಬಟ್ ಬೇಡ, ನಮ್ಗೀಗ ಅದು ಕ್ಲಿಯರ್ ಆಗಿ ಆಗಿಲ್ಲ ಅಂತಾನೆ ಡಿಕ್ಲೇರ್ ಮಾಡೋಣ. ಸೊ ಅದು ಆಗಿಲ್ಲ, ಆದಾಗ ನೋಡೋಣ. ಓಕೆ ಫೈನ್. ಸೊ ನೆಕ್ಸ್ಟ್ ಡೇ ನೋಡೋಣ. ನೆಕ್ಸ್ಟ್ ಡೇ ಏನಾಯ್ತು, 1, 2, 3, 4 ಕ್ಯಾಂಡಲ್ ಆಯ್ತು. ಸೊ ಇಲ್ಲೇನಾಗಿದೆ, ಮೂವ್ಮೆಂಟ್ ಆಗಿದೆ ನೋಡಿ. ಇಲ್ಲಿ 1 hour ಝೋನು, ಇಲ್ಲಿಗೆ ನೋಡಿ, ಇದು ಪ್ಯಾಟರ್ನ್ ಎಲ್ಲಾಗಿದೆ, ಓಪನಿಂಗ್ ಹತ್ರ ಆಗಿದೆ ನೋಡಿ. ಇದು ಓಪನಿಂಗ್, ನಿನ್ನೆದು ಓಪನಿಂಗ್ ಅಂತ ಇಟ್ಕೊಳ್ಳಿ. ಓಪನಿಂಗ್ ಇಲ್ಲಿಂದ ಬ್ರೇಕ್ ಆಯ್ತು, ತಿರ್ಗಾ ಅದೇ ಜಾಗಕ್ಕೆ ಬಂತು, ರೀಟೆಸ್ಟ್ಗೆ ಬಂತು, ತಿರ್ಗಾ ಅಲ್ಲಿಗೆ ನೆಕ್ಸ್ಟ್ ಡೇನು ಪ್ಯಾಟರ್ನ್ ಅಲ್ಲಿ ಅದನ್ನೇ ಫಾರ್ಮೇಶನ್ ಮಾಡಿದ್ರು. ಆಮೇಲಿಂದ ಅದು 3ನೇ ಟಚ್ ಆದಾಗ ಇಲ್ಲಿಂದ ಹೊರಟಿತ್ತು. ಕರೆಕ್ಟಾ? ನೀವೀಗ ಸ್ವಿಂಗ್ ಬ್ರೇಕ್ಗೆ ನೀವು ಕಾಯ್ತೀರಿ, ಕರೆಕ್ಟ್ ಅಲ್ವಾ? ಸೊ ಸ್ವಿಂಗ್ ಬ್ರೇಕ್ ಏನಿದೆ, ನೀವು ಸ್ವಿಂಗ್ ಅನ್ನ ಬ್ರೇಕ್ ಮಾಡೋದನ್ನ ಕಾಯ್ತಾ ಇದ್ದೀರಿ.
ಸ್ವಿಂಗ್ ಬ್ರೇಕ್ ಆಗೋವರೆಗೆ ಇಲ್ಲಿ ಕಾಯ್ತಾ ಇದ್ದೀರಿ. ಸ್ವಿಂಗ್ ಬ್ರೇಕ್ ನೋಡಿ ಇಲ್ಲಿ ಬಂತು, ವಾಪಸ್ ಬಂತು. ಸ್ವಿಂಗ್ ಬ್ರೇಕ್ ಆದ್ರೆ ತಗೊಳ್ಳೋದು, ಸ್ವಿಂಗ್ ಬ್ರೇಕ್ ಇಲ್ಲ ಆಯ್ತು, ಅದು ನೆಕ್ಸ್ಟ್ ಡೇ ಆಮೇಲೆ ಹೋಗಿದೆ. ಸೊ ಈ ಪ್ಯಾಟ್ರನ್ ಅನ್ನ ನೀವು ಕಾಯ್ತಾ ಕೂತ್ಕೊಬೇಕು, ಎಲ್ಲಿ ಫಾರ್ಮೇಶನ್ ಆಗುತ್ತೆ. ಮಾರ್ಕೆಟ್ ಹೋಗಬೇಕಾದ್ರೆ ಈ ಪ್ಯಾಟ್ರನ್ ಮಾಡ್ಕೊಂಡೇ ಹೋಗೋದು, ಅದನ್ನ ಬಿಟ್ಟು ಅದು ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನೀವು ಈ ಪ್ಯಾಟ್ರನ್ ಅನ್ನ ನಂಬಿಕೆಯಿಂದ ಇಟ್ಟು ಕೂತ್ಕೊಂಡು ಮಾಡಬೇಕು. ನೋಡಿ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ 1 hour ಝೋನು, ಇಲ್ಲಿ 1 hour ಝೋನ್ ಆದ ನಂತರ ಬಂದು ಹೋಗಿದೆ. ಈಗ ಅದೇನಂತ ಹೇಳಿದ್ರೆ ಆಕ್ಚುಲಿ ನಾವು ಬಾಡಿವರೆಗೆ ತಗೊಬೋದು. ಸೊ ಬಾಡಿಯಲ್ಲೇ ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿ ಬ್ರೇಕು, ಇಲ್ಲಿ ರೀಟೆಸ್ಟು, ತಿರ್ಗಾ 3ನೇ ಸಲಿಗೂ ಬಂದು ಈ ಸ್ವಿಂಗ್ ಬ್ರೇಕ್ ಆದ ನಂತರ ಮಾರ್ಕೆಟ್ ಮೂವ್ ಆಗಿದೆ. ಸೊ ಈ ಪ್ಯಾಟ್ರನ್ ಅನ್ನ 1 hour ಝೋನು ಅಥವಾ ನಮ್ಮ 12 ಗಂಟೆ ಝೋನು, ನಾ ಇನ್ನು 12 ಗಂಟೆ ಝೋನ್ ಹಾಕಿಲ್ಲ, ನೀವು ಪ್ರಾಕ್ಟೀಸ್ ಮಾಡಿ. 12 ಗಂಟೆ ಝೋನಲ್ಲೂ ಬಂದಿರುತ್ತೆ. ಸೊ 12 ಗಂಟೆ ಝೋನ್ ನಂತರ ಅಲ್ಲೂ ಸಹ ನೋಡ್ಬೋದು, ಆಯ್ತಾ. ಮತ್ತೆ ನೋಡಿ ಫಾಲ್ ಆಗ್ಬೇಕಾದ್ರೂ ಸೇಮ್ ಪ್ಯಾಟರ್ನ್ ಮಾಡುತ್ತೆ. ನೋಡಿ ಫಾಲ್ ಆಗ್ಬೇಕಾದ್ರೂ ಸೇಮ್ ಪ್ಯಾಟರ್ನ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ಈಗ ಇವತ್ತು ಓಪನಿಂಗ್ ಯೂನಿವರ್ಸಲ್ ಲೈನ್, ಇಲ್ಲಿ ಬ್ರೇಕ್ ಆಯ್ತು, ತಿರ್ಗಾ ಬಂತು, ತಿರ್ಗಾ ಇಲ್ಲಿ ಇದು ಬ್ರೇಕ್ ಆದಾಗ, ಸ್ವಿಂಗ್ ಬ್ರೇಕ್ ಆದಾಗ ನೀವು ತಗೊಂಡ್ರೆ ಒಳ್ಳೆ ಫಾಲು ನೀವು ನೋಡಿದಿರಿ. ಮತ್ತೆ ತಿರ್ಗಾ ನೆಕ್ಸ್ಟ್ ಟೈಮು ತಿರ್ಗಾ ಇಲ್ಲಿ ಬಂದಿತ್ತು, ಬಟ್ ಸೇಮ್ ಒಂದು ಸ್ವಲ್ಪ ಬಾಡಿ ವೈಸ್ ಅಲ್ಲಿ ತಗೊಂಡ್ರು, ತಿರ್ಗಾ ಬ್ರೇಕ್ ಆದಾಗ ತಿರ್ಗಾ ಮೂಮೆಂಟಮ್ ಕೊಟ್ಟಿದೆ. ಇದು 3 times ಬಂದಂಗೆ ಆಯ್ತು. ಸೊ ಇದು ಪ್ಯಾಟ್ರನ್ನು ಓಪನಿಂಗ್ ಯೂನಿವರ್ಸಲ್ ಲೈನು, 12 ಗಂಟೆ ಝೋನು, 1 hour, ಈ 3ರಲ್ಲಿ ಆಗ್ತಾ ಇರುತ್ತೆ. ಫಾಲ್ ಆಗ್ಬೇಕಾದ್ರೂ ಆಗುತ್ತೆ, ಅದೇ ರೀತಿ ನಮಗೆ ಗ್ರೋ ಆಗ್ಬೇಕಾದ್ರೂ ಹಾಗೆ ಆಗುತ್ತೆ. ಇದು ನೀವು ಪ್ಯಾಟರ್ನ್ ಅನ್ನ ಕರೆಕ್ಟ್ ಆಗಿ ಹಿಡಿದ್ರೆ, ಇದು ನೋಡಿ 1 hour ಝೋನಿನ ಬಾಡಿಯಿಂದ ವಿಗ್ ವರೆಗೆ, ಆಯ್ತಾ. ಬಾಡಿಯಿಂದ ವಿಗ್ ವರೆಗೆ ಇಲ್ಲಿ ರಿಜೆಕ್ಷನ್, ತಿರ್ಗಾ ಒಂದ್ಸಲಿ ರೀಟೆಸ್ಟು, ಸೇಮ್ ಪ್ಯಾಟ್ರನ್, ಡಬಲ್ ಟಾಪ್. ಈಗ ಡಬಲ್ ಟಾಪ್ ಸರಿ, ಡಬಲ್ ಬಾಟಮ್ ಸರಿ, ಅದು ಎಲ್ಲಾಗುತ್ತೆ ಅನ್ನೋದು ಮುಖ್ಯ. ನಿಮಗೆ ಆ ಜಾಗದಲ್ಲಾದಾಗ ನೀವು ಅದನ್ನ ಫುಲ್ ರೆಸ್ಪೆಕ್ಟ್ಫುಲ್ ಆಗಿ ಮಾಡ್ಬೋದು, ಗ್ಯಾರಂಟಿಯಾಗಿ ಅದು ಮೂಮೆಂಟಮ್ ಕೊಡುತ್ತೆ. ಯಾಕೆಂದ್ರೆ ನಮ್ಗೆ ಎಲ್ಲೆಲ್ಲೋ ಆಗ್ತಿತ್ತು ಅಂದ್ರೆ ಪ್ಯಾಟರ್ನ್ ಅನ್ನ ನಾವು ಇದೇ ಪ್ಯಾಟರ್ನ್ ಅಂತ ಹೇಳಕ್ ಬರಲ್ಲ. ಈಗ ನೋಡಿ ಇಲ್ಲ ಅದೇ ನೋಡಿ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗುತ್ತೆ. 1 hour ಝೋನು ಕರೆಕ್ಟ್ ಅಲ್ವಾ, 1 hour ಝೋನಲ್ಲಿ ನಮ್ಮ ಪ್ಯಾಟ್ರನ್ ಬರ್ತಾ ಇದೆ, ಓಕೆ ಡನ್. ಈಗ ನಾವು ಧೈರ್ಯದಲ್ಲಿ ತಗೊಬೋದು. ನಿಮ್ಗೆ ನಂಬಿಕೆ ಬಂದ ಮೇಲಿಂದ ಇಲ್ಲೇ ತಗೊಬೋದು. ನಂಬಿಕೆ ಬರೋವರೆಗೆ ನೀವು ವೆಯ್ಟ್ ಮಾಡಿ, ಸ್ವಿಂಗ್ ಬ್ರೇಕ್ ಆಗೋವರೆಗೆ ವೆಯ್ಟ್ ಮಾಡಿ, ಸ್ವಿಂಗ್ ಬ್ರೇಕ್ ಆದ್ಮೇಲಿಂದ ತಗೊಳ್ಳಿ, ಕರೆಕ್ಟಾ. ಸೊ ಈ ರೀತಿಯಲ್ಲಿ ನಾವು ಪ್ಯಾಟರ್ನ್ಸ್ ಅನ್ನ ನೋಡ್ಬೋದು. ಇದು ತುಂಬಾ ಎಫೆಕ್ಟಿವ್ ಇದೆ. ಬೈ ಎಂಟ್ರಿನೂ ನಿಮಗೆ ಈ ಪ್ಯಾಟರ್ನ್ ಅಲ್ಲಿ ನಿಮಗೆ ಬೈ ಎಂಟ್ರಿ ಎಲ್ಲ ಹೇಳಿದೀವಿ. ಅಂಡ್ ಅಗೇನ್ ನಿಮ್ಗೆ ಅದು ಎಲ್ಲ ಆಗುತ್ತೆ ಅನ್ನೋದು ಹೇಳಿದ್ದೀನಿ. ಅದ್ರದ್ದು ರಿಟರ್ನ್ಸ್ ಅದು ಯಾಕೆ ಬರ್ತಾ ಇದೆ ಅನ್ನೋದು ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಡೌಟ್ಸ್ಗಳಿತ್ತಂದ್ರೆ ಟೆಲಿಗ್ರಾಮಲ್ಲಿ ಕೇಳಿ. ಮತ್ತು ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕೆ ಡೌಟ್ಗಳಿದ್ರೆ ಅದಕ್ಕೆ ಆನ್ಸರ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.